ನಮಸ್ತೆ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹ್ಯಾಪಿ ಯುಗಾದಿ. ಸೊ ನಾನು ತುಂಬ ಲೇಟಾಗಿ ಯುಗಾದಿ ಹಬ್ಬದ ವಿಶ್ ಮಾಡ್ತಾ ಇದ್ದೀನಿ. ಎಲ್ಲರೂ ಕೂಡ ಬೇವು ಬೆಲ್ಲನ ತಿಂದ್ಬಿಟ್ಟು ಖುಷಿ ಮತ್ತು ದುಃಖ ಎರಡನ್ನೂ ನಾವು ಸಮನಾಗಿ ಹಂಚ್ಕೊಳ್ಳೋಣ ಅಂತ ಹೇಳ್ತಾ, ಇವತ್ತಿನ ನನ್ನ ಬ್ಲಾಗ್ ಯಾವ ಥರ ಇರುತ್ತೆ, ಹಬ್ಬನ ಯಾವ ಥರ ನಾವೆಲ್ಲ ಸೆಲೆಬ್ರೇಟ್ ಮಾಡಿದ್ವಿ ಅನ್ನೋದನ್ನು ತೋರಿಸ್ತೀನಿ. ಇನ್ನು ಹಿಂದಿನ ದಿನವೇ ಮಾವಿನ ಎಲೆನ ತೊಗೊಂಬಂದ್ಬಿಟ್ಟು ನೈಟೇ ಕಟ್ಕೋತೀವಿ. ತುಂಬ ಕೆಲಸಗಳಿರುತ್ತೆ. ಸೊ ಹಾಗಾಗಿ ಬೆಳಗ್ಗೆ ಎದ್ಬಿಟ್ಟು ಮಾಡೋಕ್ಕಾಗಲ್ಲ ಅಂತ ಹೇಳಿಬಿಟ್ಟು ರಾತ್ರಿನೇ ಈ ಥರ ಕಟ್ಕೊಳ್ಳೋದು. ಯಾಕಂದರೆ ಮನೆ ಗೋಡನ್ನು ಎಲ್ಲ ಕಡೆನೂ ಕಟ್ಟೋದ್ರಿಂದ ಕೆಲಸ ಜಾಸ್ತಿ ಆಗುತ್ತೆ ಅಂತ ಹೇಳಿ ಹಿಂಗೆ ಮಾಡ್ಕೋತೀವಿ. ಬೇಡ ಬಾ. ಇನ್ನು ಲಾಸ್ಟ್ ಇಯರ್ ಹನಿ ಸ್ವಲ್ಪ ಚಿಕ್ಕವಳಿದ್ದಿದ್ದರಿಂದ ಅಷ್ಟು ಅವಳಿಗೇನು ಗೊತ್ತಾಗ್ತಾ ಇರಲಿಲ್ಲ. ಬಟ್ ಈ ಸಲ ಅವಳೇ ತುಂಬ ಖುಷಿಯಾಗಿ ಮಾಡ್ತಾಯಿದ್ಲು. ಅವಳು ತುಂಬ ಎಕ್ಸ್ಪೆನ್ಸಿವ್ಗೆಲ್ಲ ಆಸೆ ಪಡಲ್ಲ. ಚಿಕ್ಕ ಚಿಕ್ಕ ಪುಟ್ಟಾಣಿ ವಿಷಯಗಳಲ್ಲೇ ಸಖತ್ ಖುಷಿ ಪಡ್ತಾಳೆ, ಎಂಜಾಯ್ ಮಾಡ್ತಾಳೆ. ಸೊ ಇವಳಂತೂ ಬಿಡ್ತಾನೇ ಇಲ್ಲ. ಈ ಥರ ದಾರನ ಕಟ್ಕೊಂಡ್ಬಿಟ್ಟು ಕಟ್ಟಿದ್ರೆ ಈಸಿ ಆಗಿಬಿಡತ್ತೆ ಅಂಥೇಳಿ ಈ ಥರ ಮಾಡ್ತದಾನ ರೀ. ಯಾಕಂದರೆ ಗೋಡನು ಮತ್ತು ಅಂಗಡಿಗೆ ದೊಡ್ಡದೇ ಬೇಕು, ಹಾಗಾಗಿ ಈ ಥರ ಮಾಡ್ಕೋತಿದ್ರೆ ಅವಳು ಸಿಕ್ಕಾಪಟ್ಟೆ ಡಿಸ್ಟರ್ಬು. ಬಟ್ ಆ ಡಿಸ್ಟರ್ಬಲ್ ಕೂಡ ಖುಷಿ ಅನಿಸುತ್ತೆ. ಅಂದರೆ ನಮ್ಮ ಜೊತೆ ಅವಳು ಕೂಡ ಖುಷಿಯಾಗಿ ಎಂಜಾಯ್ ಮಾಡ್ತಾಳೆ ಅಂತ ಹೇಳಿ. ಹಾಗೆ ಹೂರ್ಣಕ್ಕೆ ಏನು ಬೇಕೋ ನಾನು ರೆಡಿ ಮಾಡಿ ಇಟ್ಬಿಟ್ಟಿದ್ದೆ. ಬೇಳೆನೆಲ್ಲ ಬೇಯಿಸ್ಕೊಂಡಿದ್ದೆ, ತೊಗರಿಬೇಳೆ ಹಾಗೆ ಕಡಲೆಬೇಳೆ, ಸ್ವಲ್ಪ ಕಾಯಿ ಮತ್ತು ಬೆಲ್ಲ ಹಾಕಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಟಿದ್ದೆ. ಇನ್ನು ಸಾಂಬಾರು ನಾವು ಯಾವ ಥರ ಮಾಡ್ತೀವಿ ಅನ್ನೋದನ್ನು ನಾನು ಅಮ್ಮ ಲಾಸ್ಟ್ ಟೈಮ್ ಮಾಡಿದಾಗ ಶೂಟ್ ಮಾಡಿ ಇಟ್ಕೊಂಡಿದ್ದೆ. ಬಟ್ ನಾನು ಶೇರ್ ಮಾಡಿರಲಿಲ್ಲ, ಹಬ್ಬದ ದಿನವೇ ಶೇರ್ ಮಾಡೋಣ ಅಂತ ಹೇಳಿ. ಬಿಕಾಸ್ ನನಗೂ ಮರ್ತೋಗುತ್ತೆ ಅಂತ ಹೇಳಿಬಿಟ್ಟು ಅಮ್ಮ ಮಾಡಿದಾಗ್ಲೇ ನಾನು ಈ ಒಂದು ವಿಡಿಯೋನ ಮಾಡ್ಕೊಂಡಿದ್ದೆ. ಸೊ ಯಾವ ಕಡೆ ಇರುತ್ತೆ ನಮ್ಮ ಕಡೆ ಮಾಡೋ ಅಂಥ ಒಬ್ಬಟ್ಟು ಸಾಂಬಾರು ಅಂತ ಹೇಳಿ ತೋರಿಸ್ತೀನಿ ನಾನು. ಖಂಡಿತ ಒಂದ್ಸಲ ಟ್ರೈ ಮಾಡಿ, ಸಖತ್ ಟೇಸ್ಟಿಯಾಗಿ ಬರುತ್ತೆ. ಸೊ ಈರುಳ್ಳಿನ ಜಾಸ್ತಿ ಮಾಡೋದ್ರಿಂದ ಸ್ವಲ್ಪ ಜಾಸ್ತಿನೇ ಈರುಳ್ಳಿನ ತೊಗೊಂಡಿದ್ದೀನಿ. ಹಾಗೆ ಒಂದು ಜಾರಿಗೆ ಹುಣಸೆಹಣ್ಣು ಮತ್ತು ಸಾಂಬಾರು ಪುಡಿನ ಹಾಕ್ಕೊಂಡಿದ್ದೀನಿ. ಸೊ ಕೆಲವರು ಸಾಂಬಾರು ಪುಡಿ ಹಾಕ್ಕೊಳ್ಳಲ್ಲ, ಡೈರೆಕ್ಟ್ ಹಾಗೆ ಧನಿಯಾನ ಹುರಿದ್ಬಿಟ್ಟು ಹಾಕೋತಾರೆ. ಆ್ಯಂಡ್ ಈರುಳ್ಳಿಗೆ ಮತ್ತು ಬೆಳ್ಳುಳ್ಳಿ ಸ್ವಲ್ಪ ಆ್ಯಡ್ ಮಾಡಿಬಿಟ್ಟು ಸ್ವಲ್ಪ ಇದು ಚೆನ್ನಾಗಿ ಫ್ರೈ ಆಗೋವರೆಗೂ ಇದನ್ನು ಹುರ್ಕೋಬೇಕಾಗತ್ತೆ. ಇನ್ನು ಜಾರ್ಗೆ ನಾವು ಹುರಿದಿಟ್ಕೊಂಡಿರೋ ಅಂಥ ಬೆಳ್ಳುಳ್ಳಿ ಮತ್ತು ಈರುಳ್ಳಿ ಕೂಡ ಇದಕ್ಕೆ ಹಾಕೋಬೇಕು. ಮತ್ತು ಅದೇ ಪ್ಯಾನ್ಗೆ ಸ್ವಲ್ಪ ಒಣಮೆಣ್ಸಿಕಾಯಿ ಹುರ್ಕೊತಿರೋದು, ಅಂದೇ ಒಂದೆರಡು ಒಗ್ಗರಣೆ ಕೂಡ ಹಾಕ್ತೀವಿ ಮತ್ತು ಸ್ವಲ್ಪ ಫ್ರೈ ಕೂಡ ಮಾಡಿಕೊಂಡು ಜಸ್ಟ್ ಲೈಟಾಗಿ ಅಷ್ಟೇ ಫ್ರೈ ಮಾಡಿಕೊಂಡು ಒಂದೆರಡು ಬ್ಯಾಡಗೆ ಮೆಣಸಿಕಾಯಿ ಕಲರ್ಗೋಸ್ಕರ ಹಾಕೋತಿದ್ವಿ. ಆ್ಯಂಡ್ ಸ್ವಲ್ಪ ಎಕ್ಸ್ಟ್ರಾ ಟೇಸ್ಟ್ ಕೂಡ ಕೊಡುತ್ತೆ ಅಂತ ಹೇಳಿಬಿಟ್ಟು ಸ್ವಲ್ಪ ಒಂದು 2-3 ಬ್ಯಾಡಗೆ ಮೆಣಸಿಕಾಯಿನ ಹಾಕ್ಕೊಂಡು ಇದನ್ನು ಕೂಡ ಮಿಕ್ಸಿಗೆ ಹಾಕೋತೀನಿ ತಣ್ಣಗಾದ್ಮೇಲೆ. ಸೊ ಒಂದೆರಡು ಮೆಣಸು ಹಾಗೆ ಇದಕ್ಕೆ ಜೀರಿಗೆ ಚೆನ್ನಾಗಿ ಇದನ್ನು ಸ್ವಲ್ಪ ಲೈಟಾಗಿ ನಾವು ಬಿಸಿ ಮಾಡ್ಕೋಬೇಕಾಗತ್ತೆ. ಒಂದು ಸ್ವಲ್ಪ ಚಕ್ಕೆನ ಹಾಕ್ಬೋದು, ಬೇಕಂದರೆ ಹಾಕ್ಕೋಬೋದು, ಇಲ್ಲ ಅಂದರೆ ಇಲ್ಲ. ಇನ್ನು ಜಾರಿಗೆ ನಾನು ಏನು ಲೈಟಾಗಿ ಬಿಸಿ ಮಾಡಿ ಇಟ್ಕೊಂಡಿದ್ನಲ್ಲ ಒಣಮೆಣ್ಸಿಕಾಯಿ, ಸೊ ಅದನ್ನು ಕೂಡ ಹಾಕಿ ಹಾಗೆ ಜೀರಿಗೆ ಎಲ್ಲನೂ ಇದಕ್ಕೆ ಹಾಕೋತಾ ಇದ್ದೀನಿ. ಇದಾದಮೇಲೆ ನೆಕ್ಸ್ಟು ಏನು ನಾವು ಬೇಳೆ ಎಲ್ಲ ಬೇಯಿಸಿಟ್ಕೊಂಡಿರ್ತೀವಿ ನೋಡಿ, ಅದನ್ನು ನೀವು ಸ್ವೀಟ್ ಮಿಕ್ಸ್ ಮಾಡಿ ಆದಮೇಲೆ ಆದರೂ ಹಾಕ್ಕೋಬೋದು. ಬಟ್ ಈ ಥರ ಹಾಕ್ಕೊಂಡ್ರೆ ಸ್ವಲ್ಪ ಸಾರು ಚೆನ್ನಾಗಿರುತ್ತೆ, ಇಲ್ಲಾಂದರೆ ಸ್ವೀಟ್ ಅನ್ನಿಸ್ಬಿಡುತ್ತೆ. ಹಾಗಾಗಿ ಅಮ್ಮ ಹೆಂಗಿದ್ರು ಒಗ್ಗರಣೆಗೆ ನಾನು ಅದೇ ಪಾತ್ರೆನ ತೊಗೋತೀನಿ, ಹಾಗಾಗಿ ಇವಾಗ ಇಷ್ಟು ಹಾಕ್ತಿದ್ದೀನಿ ಅಂತ ಅಂದರು. ಹೆಂಗಿದ್ರು ಸ್ವೀಟ್ ಆಗುತ್ತೆ ಅಂತ ಹೇಳಿ ಸೊ ಸ್ವಲ್ಪ ತೆಂಗಿನ ತುರಿನ ಅಂದರೆ ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ರು ಚೆನ್ನಾಗಿರುತ್ತೆ. ಇಷ್ಟು ಹಾಕೋತಿದ್ದಾರೆ ಜಾಸ್ತಿ ಸಾಂಬಾರಾಗಿರೋದ್ರಿಂದ. ನೋಡಿ ಇದೇ ಪಾತ್ರೆಗೇ ಅಮ್ಮ ಎಣ್ಣೆ ಹಾಕ್ಬಿಟ್ಟು ಅದಕ್ಕೆ ಸ್ವಲ್ಪ ಸಾಸಿವೆನ ಹಾಕಿ ಒಣಮೆಣ್ಸಿಕಾಯಿನ ಹಾಕ್ತಿದ್ದಾರೆ. ಅಂದರೆ ಹಾಗೆ ಸಿಕ್ಕಿದ್ರೆ ಚೆನ್ನಾಗಿರುತ್ತೆ ಖಾರ ಅಂತ ಹೇಳ್ಬಿಟ್ಟು. ಸೊ ಖಾರ ಕಮ್ಮಿ ಇದ್ರೂ ಕೂಡ ಹಾಕ್ಕೋಬೋದು, ಜಾಸ್ತಿ ಇದ್ರೂ ಒಂದೆರಡು ಒಗ್ಗರಣೆಗೆ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿ ಹಾಕ್ತಿದ್ದಾರೆ. ಇನ್ನು ಕರಿಬೇವು ಕೂಡ ಹಾಕಿದ್ರು. ಕರಿಬೇವಂತೂ ಕಡ್ಡಿ ಸಮೇತ ಹಾಕಿದ್ರೆ ಅಂತೂ ಇನ್ನೂ ಚೆನ್ನಾಗಿರುತ್ತೆ. ಇಷ್ಟೇ. ಸೊ ಸಾಂಬಾರು ರೆಡಿ ಆಯಿತು. ಸಖತ್ ಟೇಸ್ಟಿಯಾಗಿರುತ್ತೆ, ಒಂದ್ಸಲ ಟ್ರೈ ಮಾಡಿ. ಇನ್ನು ನಾನು ಪಲ್ಯಕ್ಕೆ ರೆಡಿ ಮಾಡ್ಕೋತಾ ಇದ್ದೀನಿ. ಒಂದು ಜಾರಿಗೆ ಬೆಳ್ಳುಳ್ಳಿ, ಅದಕ್ಕೆ ಒಂದು ಸ್ವಲ್ಪ ಖಾರದ ಪುಡಿ ಹಾಕೋತೀನಿ, ಜಾಸ್ತಿ ಬೇಡ ಅಂತ ಹೇಳಿ ಸ್ವಲ್ಪ ಸಾಂಬಾರು ಪುಡಿನ ಹಾಕೋತಾ ಇದ್ದೀನಿ. ಹಾಗೆ ಒಂದು ಹಸಿರು ಮೆಣಸಿಕಾಯಿ ಆ್ಯಂಡ್ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡ್ಬಿಟ್ಟು ಟೊಮೊಟೊ ಒಂದು ಹಾಕೋತಾ ಇದ್ದೀನಿ. ಇನ್ನು ಎಷ್ಟು ಬೇಕೋ ಅಷ್ಟು ನಾವು ಕಲ್ಲುಪ್ಪನ್ನ ಹಾಕ್ಕೊಂಡ್ಬಿಟ್ಟು ಇದಕ್ಕೆ ಈರುಳ್ಳಿ 2 ಹಾಕೋತಾ ಇದ್ದೀನಿ ನಾನು. ಸ್ವಲ್ಪ ಮೀಡಿಯಮ್ ಸೈಜ್ ಆದರೆ 1 ತೊಗೊಳ್ಳಿ ಸಾಕಾಗುತ್ತೆ, ಚಿಕ್ಕದ್ರಿಂದ 2 ಹಾಕೋತಾ ಇದ್ದೀನಿ. ಹಸಿ ತೆಂಗಿನ ತುರಿ ಇರಲಿಲ್ಲ, ಹಾಗಾಗಿ ನಾನು ಒಣ ಕೊಬ್ಬರಿನೇ ಹಾಕೋತಾ ಇದ್ದೀನಿ. ಇನ್ನೆಲ್ಲ ನೀಟಾಗಿ ಇದನ್ನು ಮಿಕ್ಸಿ ಮಾಡ್ಕೊಂಡ್ಬಿಟ್ಟು ಕುಕ್ಕರಲ್ಲಿ ಇಡೋಣ ಅಂಥೇಳಿ. ಸೊ ಸ್ವಲ್ಪ ಎಣ್ಣೆನ ಹಾಕ್ಬಿಟ್ಟು ಅದಕ್ಕೆ ಸ್ವಲ್ಪ ಸಾಸಿವೆನ ಹಾಕಿ
ಸ್ವಲ್ಪ ಒಗ್ಗರಣೆಗೆ ಕರಿಬೇವನ್ನ ಹಾಕಿಬಿಟ್ಟು ನಾನೇನು ರುಬ್ಬಿಟ್ಕೊಂಡಿದ್ನಲ್ವ ಮಸಾಲೆನ, ಸೊ ಅದನ್ನೆಲ್ಲದನ್ನು ಹಾಕಿ ಒಂದು ಕುದಿ ಬರೋವರೆಗೂ ಕುದಿಸ್ಕೊಂಡ್ಬಿಟ್ಟು ನಾನು ಸೈಡಲ್ಲಿ ತರಕಾರಿನ ಆಲ್ರೆಡಿ ಬರೀ ಏನೂ ಇಲ್ಲ, ಆಲೂಗಡ್ಡೆ ಬದನೆಕಾಯಿ ಅಷ್ಟೇ ಮತ್ತು ಕಡಲೆಕಾಳನ್ನ ನಾನು ರಾತ್ರಿನೇ ನೆನೆಸಿಟ್ಟಿದ್ದೆ. ಸೊ ಇಷ್ಟೂ ಮಿಕ್ಸ್ ಮಾಡಿಬಿಟ್ಟು ಒಂದೇ ಒಂದು ವಿಷಲ್ ಹಾಕಿಸ್ಕೊಂಡ್ರೆ ಸಾಕಾಗುತ್ತೆ, ಚೆನ್ನಾಗಿ ಬೆಂದಿರುತ್ತೆ. ಇನ್ನು ಪಲ್ಯ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ. ಈ ಥರ ಯಾರಾದರೂ ಟ್ರೈ ಮಾಡಿಲ್ಲ ಅಂದರೆ ಮಾಡಿ. ಇನ್ನು ನಾನು ಹಬ್ಬಕ್ಕೆ ಬಂದುಬಿಟ್ಟು ಕರ್ಗೆಡ್ಮ ಮಾಡಿದ್ದೆ. ಒಬ್ಬಟ್ಟು ಮೊನ್ನೆ ಲಾಸ್ಟ್ ಟೈಮು ಜಾತ್ರೆಗೆ ಮಾಡಿದ್ರಿಂದ ನಾನು ಕರ್ಗೆಡ್ಮ ಮಾಡಿದ್ದೆ. ಸೊ ಇನ್ನು ಅಪ್ಪ ಮಗಳು ಬಂದುಬಿಟ್ಟು ಎಣ್ಣೆನ ಹಚ್ಕೋತಿದ್ದಾರೆ. ನನಗೆ ಈ ಥರ ಹನಿಗೆ ಎಣ್ಣೆ ಹಚ್ತಾರದು ನೋಡಿ ನನಗೆ ನಿಜವಾಗ್ಲೂ ನಾನು ಚಿಕ್ಕ ವಯಸ್ಸಲ್ಲಿ ಹಬ್ಬನ ಹೆಂಗೆ ಮಾಡ್ತಿದ್ದೆ ಅದೆಲ್ಲ ನೆನಪಾಯಿತು. ಸೊ ಇವಾಗ ಇಷ್ಟೆಲ್ಲ ಅಡುಗೆ ಮಾಡ್ದ್ಯಾ ಅಂತ ನನಗೆ ನನ್ನ ಫ್ರೆಂಡ್ ಕೂಡ ಕೇಳಿದ್ರು, ಆ್ಯಂಡ್ ನಮ್ಮ ದೊಡ್ಡಮ್ಮರು ಕೂಡ ಹೇಳ್ತಾಯಿದ್ರು, ನೀನು ಒಬ್ಬಳೇ ಮಾಡ್ದ ಇಷ್ಟೆಲ್ಲ ಅಡುಗೆನ ಅಂತ ಹೇಳಿ. ಸೊ ನನಗೆ ಅವಾಗ ಅನಿಸಿದ್ದು ಒಂದೇ, ಜವಾಬ್ದಾರಿ ಅನ್ನೋದು ನಮ್ಮ ಬೆನ್ನಿಗೆ ಹೇರಿದಾಗ ನಾವು ಏನು ಬೇಕಾದರೂ ಮಾಡ್ತೀವಿ ಅನ್ನೋದಕ್ಕೆ ನಾನಂತೂ ಬೆಸ್ಟ್ ಎಕ್ಸಾಂಪಲ್ ಅಂತಲೇ ಹೇಳ್ಬೋದು. ಬಿಕಾಸ್ ನನ್ನ ಮನೇಲಿದ್ದಾಗ, ಅಮ್ಮ ಮನೇಲಿದ್ದಾಗ ಒಂದೇ ಒಂದು ದಿನವೂ ನಾನು ಕಸ ಹೊಡೆದಿನೋ ನೆನಪಿಲ್ಲ ನನಗೆ. ಅಷ್ಟು ಸೋಂಬೇರಿಯಾಗಿ ಮಲಗಿದ ಹತ್ರನೇ ಮಲ್ಕೊಂಡು ಇದ್ದಿದ್ದೇ ನನಗೆ ನೆನಪು. ಇನ್ನು ಮದುವೆ ಆದಮೇಲೆ ನಾನು ಎಷ್ಟೆಲ್ಲ ಕಲ್ತಿದ್ದೀನಿ, ಎಷ್ಟೆಲ್ಲ ಚೇಂಜ್ ಆಗಿದ್ದೀನಿ. ಸೊ ಇದೆಲ್ಲದಕ್ಕೂ ಅಂದರೆ ಬದಲಾವಣೆ ಹೆಂಗಾಗುತ್ತೆ, ಜವಾಬ್ದಾರಿ ಅನ್ನೋದು ನಮ್ಮ ಬೆನ್ನಿಗೆ ಹೇರಿದಾಗ ನಾವು ಏನು ಬೇಕಾದರೂ ಮಾಡ್ತೀವಿ ಅನ್ನೋದು ನನಗೆ ಒಂದು ಅರಿವಾಯಿತು. ಚಿಕ್ಕ ವಯಸ್ಸಲ್ಲಿ ನಮ್ಮ ಅಪ್ಪಾಜಿ ಕೂಡ ನಂಗೆ ಹೀಗೆ ಎಣ್ಣೆ ಹಚ್ತಾಯಿದ್ರು. ಸೊ ಹೊಸ ಬಟ್ಟೆ ಹಾಕ್ಕೊಳ್ಳೋದು, ಯುಗಾದಿ ಹಬ್ಬ ಬಂತು ಅಂದರೆ, ಯುಗಾದಿ ಹಬ್ಬ ಅಲ್ಲ ಪ್ರತಿ ಹಬ್ಬನೂ ಅಷ್ಟೇ, ಅದರಲ್ಲಿ ಯುಗಾದಿ ಹಬ್ಬ ಬಂತು ಅಂತ ಅಂದರೆ ಹೆಂಗಿರ್ತಿತ್ತು ಅಂದರೆ ಈ ಥರ ಎಣ್ಣೆ ಹಚ್ಕೊಂಡ್ಬಿಟ್ಟು ಸ್ನಾನ ಮಾಡಿ, ಇನ್ನು ಹೊಸ ಬಟ್ಟೆ ಪ್ರತಿಯೊಂದು ಕೂಡ ಒಂದು ಕ್ಲಿಪ್ಪಿಂದ ಹಿಡ್ಕೊಂಡು ಕೂಡ ನಮಗೆ ಪ್ರತಿಯೊಂದು ಹೊಸ ಬಟ್ಟೆನೇ ಇರ್ತಾಯಿತ್ತು. ಸೊ ಅದೆಲ್ಲ ನೆನಪಾಯಿತು. ಬಟ್ ಇವಾಗ ಹೊಸ ಬಟ್ಟೆಗಳು 1000 ಬಿದ್ದಿದ್ರೂ ಅಷ್ಟು ಖುಷಿ ಕೊಡ್ತಾನೇ ಇಲ್ಲ. ಯಾಕೆ ಅಂತ ಗೊತ್ತಿಲ್ಲ, ಅಷ್ಟು ಖುಷಿ ಅಂತ ಅನಿಸಲ್ಲ. ಬೇಕಾಗಿದ್ದೆಲ್ಲ ಸಿಗ್ತಾ ಇದೆ, ಆದರೆ ನಮಗೆ ಹಳೇದು ನಾವು ಚಿಕ್ಕ ವಯಸ್ಸಲ್ಲಿ ಇದ್ದಿದ್ದಂಥ ನೆನಪು, ಆ ಒಂದು ಆಟ ಆಡ್ತಿದ್ದಿದ್ದ ರೀತಿ ಇರ್ಬೋದು, ಸೊ ಅದೆಲ್ಲ ಸಖತ್ ಮನಸ್ಸಿಗೆ ಖುಷಿ ಅನಿಸುತ್ತೆ. ಇನ್ನು ಬೆಳಗ್ಗೆ ಎದ್ಬಿಟ್ಟು ರೆಡಿ ಆದೆ. ನಾನು ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತ ಹೇಳಿಬಿಟ್ಟು ಸೀರೆನ ಹಾಕ್ಕೊಂಡು ರೆಡಿ ಆದ್ವಿ. ಹ್ಯಾಪಿ ಯುಗಾದಿ ಎಲ್ಲೋ, ಹ್ಯಾಪಿ 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 ಯುಗಾದಿ, ಹ್ಯಾಪಿ ಕರೆಕ್ಟಾಗಿ ಹೇಳ್ಬೇಕು ಚಿನಿ. ಹೊರಡೋಣ ಹೊರಡೋಣ ಜೇಜಿಗೆ. ಕೊಟ್ಟೆ ಅಲ್ಲ, ಜೇಜಿಗೆ ಹೋಗೋಣ ಅಂದಿದ್ದು ಚಿನ್ನಿ. ಹೊರ್ಗಡೆ ಅವಳು ಇಲ್ಲಿ ಜೇಜಿ ಕೊಡಕ್ ಹೋಗಿದ್ದಾಳೆ. ಹನಿ ನಾನು ಹೇಳಿದ್ದು ಜೇಜಿಗೆ ಹೋಗೋಣ ಬಾ ಅಂತ. ಹಾ ನಡಿ ಹೋಗೋಣ. ಎದ್ದಳಲ್ಲ. ಹಾ ಸರಿ ಬಾ. ಇನ್ನು ಅಂಗಡಿ ಪೂಜೆ ಮಾಡೋಣ ಅಂಥೇಳಿ ಫಸ್ಟು ದೇವಸ್ಥಾನಕ್ಕೆ ಹೋಗೋದಕ್ಕೂ ಮುಂಚೆ ಅಂಗಡಿ ಪೂಜೆ ಮಾಡಿಬಿಡೋಣ ಅಂತ ನಾನು ಹೇಳಿದೆ. ಯಾಕೆಂದರೆ ಪ್ರತಿ ವರ್ಷ ಹರಿನೇ ಹೋಗಿ ಪೂಜೆ ಮಾಡ್ಕೊಂಡು ಬಂದುಬಿಡ್ತಿದ್ದೆ. ಬಟ್ ಅಲ್ಲಿಗೆ ಹೋದರೆ ತುಂಬ ಟೈಮ್ ಆಗ್ತಾಯಿತ್ತು. ಈ ಸಲ ಇಲ್ಲ, ಆಲ್ರೆಡಿ ಟೈಮ್ ಆಗಿಬಿಟ್ಟಿದೆ. ನಾನು ಬರ್ತೀನಿ ಜೊತೇಲಿ. ಅಟ್ಲೀಸ್ಟ್ ನಾನು ಬಂದರೆ ಬೇಗ ಆದರೂ ನೀನು ಬರ್ಬೋದು. ಇಲ್ಲ ಅಂತಂದರೆ ಏನಾದರೂ ಬರ್ತಾನೆ ಇರ್ತಾರೆ, ಇಲ್ಲ ಕಸ್ಟಮರ್ ಬರ್ತಿರ್ತಾರೆ, ಮಾತಾಡ್ಕೊಂಡು ನಿಂತ್ಕೊಂಡ್ಬಿಡ್ತಾನೆ, ಹಂಗಾಗ್ಬಿಡುತ್ತೆ. ಸರಿ ನಾವು ಇದ್ವಿ ಅಂದರೆ ಅಟ್ಲೀಸ್ಟ್ ನಿನಗೂ ಬರೋದಕ್ಕೆ ಬೇಗ ಅನಿಸುತ್ತೆ, ಯಾರು ಸಿಕ್ಕಿದ್ರು ಅಟ್ಲೀಸ್ಟ್ ಬೇಗ ಬಂದುಬಿಡ್ಬೋದಲ್ಲ ಅಂದ್ಬಿಟ್ಟು ನಾನು ಅಂಗಡಿ ಹತ್ರ ಹೋದೆ. ಇನ್ನು ನಮ್ಮ ಅಂಗಡಿ ಮತ್ತು ನಮ್ಮ ಅಕ್ಕ ಅವ್ರ ಅಂಗಡಿ ಪಕ್ಕನೇ, ಅಂದರೆ ಒಂದು ಅಂಗಡಿ ಪಕ್ಕ ಅವ್ರದ್ದು ಬರುತ್ತೆ. ನಮ್ಮ ಅಂಗಡಿಯಿಂದ 2ನೇ ಅಂಗಡಿ ಅಂತಲೇ ಹೇಳ್ಬೋದು. ಸೊ ಇನ್ನು ಇವರಿಬ್ಬರು ಬಂದುಬಿಟ್ರೆ ರೋಡಲ್ಲಿ ಕೂಡ ಇವ್ರನ್ನ ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಇನ್ನು ಇಲ್ಲಂತೂ ಅಂಗಡೀಲಿ ಕೇಳೋದೇ ಬೇಡ, ಹಿಂಗೆ ಹರಡಿರುತ್ತೆ ಯಾವಾಗ್ಲೂ. ಯಾಕಂದರೆ ಸ್ಪೇಸು ಇಷ್ಟೇ ಇಲ್ಲ, ಇನ್ನೂ ಕೂಡ ನಮ್ಮದು ಉದ್ದ ಇದೆ, ಜಾಸ್ತಿ ಉದ್ದ ಇದೆ. 60 ಅಡಿ ಇರ್ಬೋದು ಅನಿಸುತ್ತೆ, ಮೇ ಬಿ ಅಷ್ಟು ಉದ್ದ ಇದೆ ಅಂಗಡಿ. ಸೊ ಅಗಲ ಕಮ್ಮಿ ಇದೆ. ಹಂಗಾಗ್ಬಿಟ್ಟು ಇಲ್ಲಿ ಇಷ್ಟು ಐಟಮ್ನ ಎಲ್ಲ ಹಿಂಗೆ ಜೋಡಿಸ್ಕೊಂಡಿರ್ತಾನೆ. ಅಂದರೆ ಅವನಿಗೆ ಹೆಂಗೆ ಈಸಿಯಾಗಿ ಸಿಗಬೇಕೋ ಆ ರೀತಿಯಾಗಿ ಇಟ್ಕೊಂಡ್ಬಿಟ್ಟಿರ್ತಾನೆ. ಇನ್ನು ಇವು ಮಕ್ಳನ್ನಂತೂ ಆ ಅಂಗಡೀಲಿ ಹಿಡಿಯೋದಕ್ಕೆ ಆಗಲ್ಲ ಬಿಡಿ, ಅಷ್ಟು
ಅಷ್ಟು ಹಿಂಸೆ ಆಗಿಬಿಡತ್ತೆ. ಗಲೀಜು ಮಾಡ್ಕೊಂಬಿಡ್ತಾರೆ ಬೇಗ ಬಟ್ಟೆನ. ಸೊ ಅಂಗಡೀಲಿ ಕೂಡ ಎಲ್ಲ ಪೂಜೆ ಮುಗಿಸ್ಬಿಟ್ಟು ದೇವಸ್ಥಾನಕ್ಕೆ ಬಂದ್ವಿ. ಇನ್ನು ಇದು ನಮ್ಮ ಮನೆ ಹತ್ರ ಇರೋ ದೇವಸ್ಥಾನ. ಸೊ ಇಲ್ಲಿಗೆ ಬಂದ್ವಿ ನಾವು. ಇದು ಕೂಡ ತಿಪ್ಪೇರುದ್ರಸ್ವಾಮಿ ದೇವಸ್ಥಾನನೇ, ಜೀವಂತ ಸಮಾಧಿ ಆಗಿರುವಂಥ ದೇವಸ್ಥಾನ ಇದು. ಇನ್ನು ನಮ್ಮ ಅಕ್ಕ ಅವ್ರ ಮನೆ ಹತ್ರ ಇರೋ ದೇವಸ್ಥಾನ ನಾನು ಆಲ್ರೆಡಿ ತೋರಿಸಿದ್ದೀನಿ. ಸೊ ಇನ್ನು ದೇವ್ರ ದರ್ಶನ ಮಾಡಿಕೊಂಡು ನಾವು ಆ್ಯಕ್ಚುಲಿ ಏನು ಗೊತ್ತಾ, ಇವತ್ತು ಅನ್ಪ್ಲ್ಯಾಂಡಾಗಿ ಉಪವಾಸ ಇದ್ವಿ ಎಲ್ಲರೂ ಕೂಡ. ಹನಿಯಿಂದ ಇಟ್ಕೊಂಡು ಎಲ್ಲರೂ ನಾವು ಇವತ್ತು ಉಪವಾಸನ ಅಂತ ಹೇಳ್ಬೋದು. ಒಂದು ಹನಿ ನೀರು ಕೂಡ ಕುಡ್ದಿಲ್ಲ. ಅನ್ಎಕ್ಸ್ಪೆಕ್ಟೆಡ್ ಇದು. ನನಗೆ ಊಟ ಮಾಡಿ ಆದಮೇಲೆ ಗೊತ್ತಾಯಿತು, ಅಯ್ಯೋ ನಾವು ಇವತ್ತು ಒಂದು ಹನಿ ನೀರು ಕುಡ್ದಿಲ್ಲ ಅಲ್ವಾ, ಹನಿ ಕೂಡ ನೀರು ಕುಡ್ದಿಲ್ಲ. ಹತ್ತತ್ರ ನಾವು ಊಟ ಎಲ್ಲ ಮಾಡೋ ವರ್ಷದಿಗೆ 12:30 ಏನೋ ಆಗಿತ್ತು ಅನಿಸುತ್ತೆ. ಪ್ರತಿ ವರ್ಷ ಅಷ್ಟೇ ನಂದು 10 ಗಂಟೆಗೆ ಎಲ್ಲ ಕೆಲಸನೂ ಮುಗ್ದಿತ್ತು, ಆದರೆ ಊಟ ಮಾಡೋದಕ್ಕೆ ಮಾತ್ರ 12:30 ಆಗೋಯಿತು. ಸೊ ಏನಕ್ಕೆ ಹಂಗಾಗುತ್ತೆ ಅಂತ ಗೊತ್ತಿಲ್ಲ. ಬಟ್ ವರ್ಷ ಒಂದೊಂದು ಥರ ಡಿಫ್ರೆಂಟಾಗಿ ಯುಗಾದಿ ಹಬ್ಬ ಸ್ಟಾರ್ಟ್ ಆಗುತ್ತೆ ನಮಗೆ. ಒಂದು ವರ್ಷ ಹಬ್ಬ ಈ ಥರ ಸೆಲೆಬ್ರೇಟ್ ಮಾಡಿದ್ರೆ ನೆಕ್ಸ್ಟ್ ಇಯರ್ ಇನ್ನೊಂಥರ. ಸೊ ಹೀಗೆ ಆಗುತ್ತೆ, ಪ್ರತಿ ವರ್ಷ ಅಂತೂ ಸೇಮ್ ಇರೋದೇ ಇಲ್ಲ ಅಂತ ಹೇಳ್ಬೋದು. ಸೊ ಒಂಥರ ಸ್ಪೆಷಲ್ಲು ಪಾಪು ಇರೋದ್ರಿಂದ ಖುಷಿ ಅನಿಸುತ್ತೆ. ಇನ್ನು ದೇವಸ್ಥಾನಕ್ಕೆ ಬಂದು ದೇವ್ರ ದರ್ಶನ ಎಲ್ಲ ಮಾಡಿಕೊಂಡು ಇನ್ನು ನಾನು ಈ ಸ್ಯಾರಿಲಿ ಯಾವುದೇ ಫೋಟೋಸ್ ಇರಲಿಲ್ಲ, ಸರಿ ತೊಗೊಳ್ಳೋಣ ಅಂಥೇಳಿ ಅಂದ್ಕೊಂಡು ಕೆಲವೊಂದು ಫೋಟೋಸ್ನ ತೊಗೊಂಡೆ. ಸೊ ಇದು ಲಾಸ್ಟ್ ಟೈಮ್ ಮೊನ್ನೆ ಕೂಡ ನಾನು ಹಾಕಿದ್ದೆ, ಬಟ್ ಯಾವ ಫೋಟೋಸ್ ಇರಲಿಲ್ಲಲ್ವ, ಹಾಗಾಗಿ ಸರಿ ಆಯಿತು ತೊಗೊಳ್ಳೋಣ ಅಂತ ಅಂದ್ಕೊಂಡೆ. ಇನ್ನು ನನಗೆ ಹಬ್ಬದ ದಿನ ಬಾಳೆ ಎಲೆಯಲ್ಲಿ ಊಟ ಮಾಡಬೇಕಂತ ಸಿಕ್ಕಾಪಟ್ಟೆ ಆಸೆ. ಎಲ್ಲೂ ಬಾಳೆ ಎಲೆ ಸಿಗ್ತಾ ಇರಲಿಲ್ಲ. ಇನ್ನು ದೇವಸ್ಥಾನದ ಹತ್ರನೇ ಬಾಳೆಕನ್ನ ಕಟ್ಟಿದ್ರಲ್ವ, ಸೊ ಅವ್ರನ್ನ ಕೇಳಿಬಿಟ್ಟು, ಅಂದರೆ ಹರಿಗೆ ಪರಿಚಯ ಇರೋರೇನೇ ಇದ್ದರು, ಸರಿ ಅಂದ್ಬಿಟ್ಟು ಅವ್ರನ್ನ ಕೇಳಿ ಬಾಳೆ ಎಲೆನ ಕಟ್ ಮಾಡ್ಕೊಂಬಂದ. ಸೊ ನಾನು ಏನೆಲ್ಲ ವೆರೈಟೀಸ್ ಮಾಡಿದ್ದೆ ಅಂತ ತೋರಿಸ್ತೀನಿ ಬನ್ನಿ. ಹೆಸರುಬೇಳೆ ಮಾಡಿದ್ದೆ, ಮತ್ತು ಪಲ್ಯ ಮಾಡಿದ್ದೆ, ತರಕಾರಿ ರೆಸಿಪಿ ಶೇರ್ ಮಾಡಿದ್ದೆ ನೋಡಿ, ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಅಂತೂ. ಇನ್ನು ಪಕೋಡ ಮಾಡಿದ್ದೆ, ಸ್ವಲ್ಪ ಅಷ್ಟೇ ಆ ಟೈಮಿಗೆ ಖಾಲಿ ಆಗೋಂಗೆ ಮಾಡಿದ್ದೆ. ಇನ್ನು ಹಪ್ಪಳ ಮತ್ತು ಸೊಂಡಿಗೆನ ಇದು ಅತ್ತೆ ಕಳಿಸಿದ್ದಿದ್ದು. ಸೊ ಇದನ್ನು ಕರೆದಿದ್ದೆ. ಆ್ಯಂಡ್ ಇದ್ರ ಜೊತೆಗೆ ಸೊ ಕರ್ಗಡ್ ಕೂಡ ಮಾಡಿದ್ದೆ. ಸ್ವಲ್ಪ ಮಾಡ್ಕೊಂಡೆ ಅಷ್ಟೇ, ನಾನು ಜಾಸ್ತಿ ಮಾಡಲಿಲ್ಲ. ಯಾಕಂದರೆ ನಮ್ಮ ಮನೇಲಿ ಅಷ್ಟು ತಿನ್ನಲ್ಲ. ಪಾಯಸ ಖಾಲಿ ಆಗೋವಷ್ಟು ಕರ್ಗಡ್ ಒಬ್ಬಟ್ಟೆಲ್ಲ ಖಾಲಿ ಆಗೋಲ್ಲ. ಇನ್ನು ಚಿತ್ರಾನ್ನ ಇದ್ಬಿಟ್ರಂತೂ ಯಾವುದೂ ಮುಟ್ಟೋದಿಲ್ಲ ಹರಿ ಅಂತಲೇ ಹೇಳ್ಬೋದು. ಸೊ ಸ್ವಲ್ಪ ನಿಂಬೆಹಣ್ಣಿನ ಚಿತ್ರಾನ್ನ ಮಾಡ್ಕೊಂಡಿದ್ದೆ, ತುಂಬ ಟೇಸ್ಟಿಯಾಗಿ ಆಗ್ಬಿಟ್ಟಿತ್ತು ಇವತ್ತು. ಇನ್ನು ಅನ್ನ ಸಾಂಬಾರು ಏನು ಗೊತ್ತಾ, ನಾವೇನು ಟೇಸ್ಟ್ ಮಾಡದೆ ಮಾಡಿರ್ತೀವಿ ನೋಡಿ, ಅವತ್ತೇ ಅಡುಗೆ ಸಕ್ಕತ್ತಾಗೋದು. ಬಟ್ ಈ ಸಲ ಅಂತೂ ತುಂಬ ಚೆನ್ನಾಗಿ ಯಾವುದೇ ಒಂದು ರೆಸಿಪಿ ಕೂಡ ಟೇಸ್ಟ್ ಇಲ್ಲ ಅನ್ನೋ ಆಗಿಲ್ಲ, ಅಷ್ಟು ಚೆನ್ನಾಗಿ ಟೇಸ್ಟಿಯಾಗಿ ಆಗಿಬಿಟ್ಟಿತ್ತು. ನನಗಂತೂ ನಿಜವಾಗ್ಲೂ ಖುಷಿ ಆಗೋದು. ಯಾಕಂದರೆ ಅಷ್ಟು ಬೆಳಗ್ಗೆನೇ ಎದ್ಬಿಟ್ಟು ಸೊ ಇಷ್ಟೆಲ್ಲ ರೆಡಿ ಮಾಡಿಕೊಂಡು ಏನಾದರೂ ಊಟ ಚೆನ್ನಾಗಿಲ್ಲ ಅಂತ ಅಂದರೆ ಸಮಾಧಾನ ಆಗೋದೇ ಇಲ್ಲ. ಇನ್ನು ಸರಿ ಎಲ್ಲರೂ ಒಟ್ಟಿಗೆ ಊಟಕ್ಕೆ ಕೂತ್ಕೊಂಡ್ಬಿಡೋಣ ಅಂಥೇಳಿ ಸೊ ನಾನೆಲ್ಲ ರೆಡಿ ಮಾಡ್ತಾಯಿದ್ದೆ. ಇನ್ನು ನಮ್ಮ ಮನೇಲಿ ಡೈಲಿ ಪ್ರತಿದಿನ ನೈಟು ನಾವು 3 ಜನ ಒಟ್ಟಿಗೆ ಕೂತ್ಕೊಂಡೇ ಊಟ ಮಾಡೋದು. ಸೊ ಹನಿ ಬೆಳಗ್ಗೆ 6 ಗಂಟೆಗೇ ಎದ್ಬಿಟ್ಟಿದ್ಲು, ಹಾಗಾಗಿ ಅವಳು ತುಂಬ ಹಠ ಮಾಡ್ತಿದ್ಲಿ. ನಾವು ಊಟ ಮಾಡಲ್ಲ ಅಂದ್ಬಿಟ್ಟು ನಾನು ಫೋನ್ನ ಕೊಟ್ಟು ಅವಳಿಗೆ ಊಟ ಮಾಡಿಸ್ತಿದ್ದೆ, ಇಲ್ಲಾಂದರೆ ಸಿಕ್ಕಾಪಟ್ಟೆ ಕಷ್ಟ ಆಗುತ್ತೆ. ಟೈಮ್ ಬೇರೆ ಆಗಿದೆ, ಸೊ ಊಟ ಮಾಡಿ ಮಲಗಿಸ್ಬಿಡೋಣ ಅಂಥೇಳಿ ಅವಳಿಗೆ ಫೋನ್ ಕೊಟ್ಬಿಟ್ಟೆ ಮಾಡಿಸ್ತಿದ್ದೆ. ಆಲ್ಮೋಸ್ಟು ನಾನು ಫೋನ್ನ ಅವಾಯ್ಡ್ ಮಾಡ್ತೀನಿ, ಬಟ್ ಕೆಲವೊಂದು ಸಲ ಏನೂ ಮಾಡೋಕ್ಕಾಗಲ್ಲ. ಹಿಂಗೆ ನಮಗೂ ಕೆಲಸಗಳಿರುತ್ತೆ, ನಾವು ಟೈರ್ಡ್ ಆಗಿಬಿಟ್ಟಿರ್ತೀವಿ. ಸೊ ಕೊಡಬಾರ್ದು ಅಂತ ನಾನು ತುಂಬ ಸಲ ಅನ್ಕೋತೀನಿ, ಬಟ್ ಆಗಲ್ಲ ಅವಾಯ್ಡ್ ಮಾಡೋದಕ್ಕೆ. ಕೆಲವೊಂದು ಸಲ ಏನೂ ಮಾಡೋಕ್ಕಾಗಲ್ಲ. ಸೊ ನನಗೂ ಸ್ಟ್ರೆಸ್ ಅನಿಸ್ದಾಗ, ಇಲ್ಲ ಅಂದರೆ ಅವಳು ತುಂಬ ಹಠ ಮಾಡ್ತಿದ್ದಾಳೆ, ಊಟನೇ ತಿನ್ನಲ್ಲ ಅನ್ನೋ ಟೈಮಲ್ಲಿ ಕೊಟ್ಬಿಡ್ತೀನಿ ನಾನು. ಇನ್ನು ಮಾಮೂಲಿ ಟೈಮ್ ಅಂತೂ ಸಿಕ್ಕಾಪಟ್ಟೆ ಅವಾಯ್ಡ್ ಮಾಡ್ತೀನಿ, ಇಲ್ಲ ಅಂತಲ್ಲ, ಬಟ್ ಹಾಗೆ ಕೊಡ್ತೀನಿ ಕೂಡ ನನಗೆ ಆಗಲಿಲ್ಲ ಅಂದರೆ. ಬಿಕಾಸ್ ನಮ್ಮ ಮೆಂಟಲಿ ಹೆಲ್ತ್ ಹೆಂಗಿರುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನಮಗೂ ಕೂಡ ಕಷ್ಟ ಆಗುತ್ತೆ ಅಲ್ವಾ, ನಮಗೂ ಟಯರ್ಡ್ ಅನಿಸುತ್ತೆ. ಸೊ ಏನು ಮಾಡೋಕ್ಕಾಗಲ್ಲ. ಇನ್ನು ಹಬ್ಬದ ದಿನ ಈ ಥರ ಮಾತಾಡಿಕೊಂಡು ಕುತ್ಕೊಂಡು ಎಲ್ಲರೂ ಊಟ ಮಾಡಿದ್ರೆ ಒಂಥರ ಸಮಾಧಾನ ಅನಿಸುತ್ತೆ. ಅದರಲ್ಲಂತೂ ಅಡುಗೆ ಇವತ್ತು ತುಂಬ ಚೆನ್ನಾಗಿ ಆಗಿಬಿಟ್ಟಿತ್ತು. ಸೊ ಅದೊಂದು ನಂಗೆ ಖುಷಿ ಆಯಿತು. ಇನ್ನು ಹರಿ ಹೇಳ್ತಾ ಇದ್ದ ಸಿಕ್ಕಾಪಟ್ಟೆ ಚೆನ್ನಾಗಿ ಆಗಿಬಿಟ್ಟಿದೆ ಚಿತ್ರಾನ್ನ ಅಂತೂ ಅಂತ ಹೇಳಿ. ಇನ್ನು ಹನಿಗೆ ನಾನು ಬ್ರಷ್ ಮಾಡಿಸ್ದಾಗೆಲ್ಲ ಈ ಥರ ಕೋಲ್ಡ್ ಆಗಿಬಿಡುತ್ತೆ, ಹಾಗಾಗಿ ಅವಳು ಊಟ ಮಾಡಬೇಕಾದ್ರೆ ಅದೇನೋ ಗೊತ್ತಿಲ್ಲ, ಪದೇ ಅವಳಿಗೆ ಮೂಗಿಗೆ ಹಿಂಗೆ ಅಂತಾನೆ ಇರಬೇಕು. ಸರಿ ಅಂದ್ಬಿಟ್ಟು ಹಾಗೆ ಏನೋ ಮಾಡ್ಕೊಂಡು ಊಟ ಮಾಡಿಸ್ತಾ ಇದ್ದೀನಿ. ಸೊ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿಬಿಟ್ವಿ ಎಲ್ಲರೂ. ಇವಾಗ ತಾನೇ ಮಲ್ಕೊಂಡು ಎದ್ವಿ. ಸೊ ಇನ್ನೂ ಹನಿ ಕೂಡ ಬೆಳಗ್ಗೆ ನನ್ನ ಜೊತೆನೇ ಎದ್ಬಿಟ್ಟಿದ್ಲು ಅವಳು. ಬೆಳಗ್ಗೆ ನನ್ನ ಪಕ್ಕದಲ್ಲಿ ಇಲ್ಲ ಅಂದರೆ ನನ್ನ ಜೊತೆಗೆ ಎದ್ದು ಕುತ್ಕೊಂಡ್ಬಿಡ್ತಾಳೆ. ಸೊ ಅವಳಿಗೂ ನಿದ್ದೆ ಸಿಕ್ಕಾಪಟ್ಟೆ ಇತ್ತು, ಹಠ ಮಾಡ್ತಿದ್ಲು. ದೇವಸ್ಥಾನಕ್ಕೆ ಹೋಗಿ ಬರೋವರೆಗೂ ಪೇಷನ್ಸ್ ಇಲ್ಲ, ಹಂಗೆ ಅಳ್ತಾ ಇದ್ಲು. ಸರಿ ಮನೆಗೆ ಬಂದುಬಿಟ್ಟು ಊಟ ಮಾಡಿ ಮಲಗಿಸ್ಬಿಟ್ಟೆ. ಅದರಲ್ಲೂ ಈ ಹಬ್ಬದ ಅಡುಗೆ ಮಾಡ್ತೀವಿ ನೋಡಿ, ಸಿಕ್ಕಾಪಟ್ಟೆ ಮೈಕೈ ನೋವಾಗ್ಬಿಡತ್ತೆ. ಬೆಳಗ್ಗೆನ ಮೇ ಬಿ ಕೆಲಸ ಮಾಡಿರೋದಕ್ಕೂ ಅಥವಾ ವೆರೈಟೀಸ್ ಇರುತ್ತೆ ನೋಡಿ, ಅದೆಲ್ಲ ತಿಂದಿರೋದಕ್ಕೂ ಮೈಕೈ ನೋವಾಗುತ್ತೋ ಗೊತ್ತಿಲ್ಲ, ಸಖತ್ ಆಗಿಬಿಡುತ್ತೆ ನನಗಂತೂ.
ಅದೇ ಹರಿನೂ ಸೇಮ್ ಹೇಳ್ತಾನೆ, ಈ ಥರ ಸ್ಪೆಷಲ್ಲಾಗಿ ಮಾಡಿದ ದಿನ ಸಕ್ಕದ ಮೈಕೈ ನೋವಾಗುತ್ತೆ, ನಾರ್ಮಲ್ ಊಟ ತಿನ್ಕೊಂಡಿರೋದೇ ಬೆಸ್ಟು ಅಂತ. ಸೊ ಇವಾಗ ಇನ್ನೂ ಪಾತ್ರೆಗಳು ಹಾಗೆ ಇದೆ, ಇನ್ನೂ ತೊಳಿಬೇಕು. ಮಧ್ಯಾಹ್ನ ಊಟ ಮಾಡಿ ಮಲಗಿಬಿಟ್ವಿ. ಇವಾಗ ಟೈಮ್ 4:45 ಆಗ್ತಾಯಿದೆ. ಇವಾಗ ಎದ್ದಿದ್ದೀವಿ ಇಬ್ಬರೂ. ಇನ್ನೂ ಹರಿ ಎದ್ದಿಲ್ಲ, ನಾನು ಹನಿ ಇಬ್ಬರೇ ಎದ್ವಿ. ದೇವಸ್ಥಾನಕ್ಕೆ ಹೋಗ್ಬೇಕು ಇವಾಗ. ಮತ್ತೆ ನಾನು ಕೊಬ್ಬರಿ ಸುಡ್ತೀನಿ ಅಂತ ಅಂದ್ಕೊಂಡಿದ್ದೀನಿ 5 kg. ಹಾಗಾಗಿ ಇವಾಗ ಮತ್ತೆ ಎಲ್ಲ ಕ್ಲೀನ್ ಮಾಡಿಟ್ಟು ಅಡುಗೆ ಮನೆಯಲ್ಲಿ ಮತ್ತು ದೇವ್ರ ಪೂಜೆ ಮಾಡಿಬಿಟ್ಟು ಮತ್ತೆ ಸಂಜೆ ಪೂಜೆ ಮಾಡ್ತೀವಿ ಕಂಪಲ್ಸರಿ. ಸೊ ಪೂಜೆ ಮಾಡಿ ಇವಾಗ ಕೊಬ್ಬರಿ ಸುಟ್ಟು ಬರೋಣ ಅಂಥೇಳಿ ಅಂದ್ಕೊಂಡಿದ್ದೀನಿ. 5 kg ಅರಿಕೆ ಮಾಡ್ಕೊಂಡಿದ್ದೆ ನಾನು. ಅದಕ್ಕೆ ಒಂದು ವಾರದಿಂದ ಟ್ರೈ ಮಾಡ್ತಾಯಿದ್ದೀವಿ, ಹೋಗೋಕ್ಕೆ ಆಗಲಿಲ್ಲ. ಸರಿ ಇವಾಗ ಹೋಗಿ ಬಂದುಬಿಡೋಣ ಅಂತ. ಹೆಂಗಿದ್ರು ಹಬ್ಬ ಅಲ್ವಾ ಇವತ್ತು, ಸರಿ ಇವತ್ತೇ ಸುಟ್ಬಿಡೋಣ ಅಂದ್ಕೊಂಡು ಸಂಜೆ ಹೋಗಬೇಕು. ಸದ್ಯಕ್ಕೆ ಏನು ಅಂದರೆ ಮಳೆ ಬರಲಿಲ್ಲ ಅಂದರೆ ಸಾಕಾಗಿದೆ. 3 ಡೇಸಿಂದ ಕಂಟಿನ್ಯೂ ಮಳೆ, ಏನು ಮಾಡೋಕ್ಕೂ ಆಗಲ್ಲ. 3 ಡೇಸಿಂದ ಹೆವಿ ಮಳೆ. ಮೇ ಬಿ ಇವತ್ತಾದರೂ ಬರಲಿಲ್ಲ ಅಂದರೆ ಸಾಕಾಗಿದೆ ನನಗಂತೂ. ಯಾಕೆಂದರೆ ಮತ್ತೆ ಕೊಬ್ಬರಿ ಸುಡೋಕ್ಕಾಗಲ್ಲ, ಅದಕ್ಕೋಸ್ಕರ. ಮತ್ತೆ ನಾನು ಇವತ್ತು ಎಂಥ ಎಡವಟ್ಟು ಮಾಡಿದ್ದೀನಿ ಗೊತ್ತಾ? ಮಧ್ಯಾಹ್ನ ಊಟ ಆದಮೇಲೆ ಸಾಂಬಾರನ್ನ ಬಿಸಿಗೆ ಇಟ್ಬಿಟ್ಟಿದ್ದೀನಿ. ಬಿಸಿ ಇಟ್ಟು ಮಲ್ಗೋಕ್ಕೆ ಹೋಗ್ಬಿಟ್ಟಿದ್ದೀನಿ ನಾನು. 1 hour ಆಗಿದೆ. ನಾನು ವಾಶ್ರೂಮ್ಗೆ ಹೋಗ್ಬೇಕಂತ ಅನ್ನಿಸ್ತು. ಅಮ್ಮ ಹಂಗೆ ಕಾಲ್ ಮಾಡಿದ್ದೆ, ಬೆಳಗ್ಗೆಯಿಂದ ಕಾಲ್ ಮಾಡಿಲ್ಲ ಅಂತ ಹೇಳಿ. ಸೊ ಸಡನ್ನಾಗಿ ನೆನಪಾಯಿತು ನನಗೆ, ಅಮ್ಮ ಸಾಂಬಾರು ಚೆನ್ನಾಗಿತ್ತ ಅಂತ ಕೇಳಿದ್ರು. ಯಾಕಂದರೆ ನಾನು ಯಾವತ್ತೂ ಒಬ್ಬಟ್ಟು ಸಾಂಬಾರನ್ನ ಮಾಡಿಲ್ಲ. ಸೊ ಹಂಗಾಗಿ ಚೆನ್ನಾಗಿತ್ತು ಸಾಂಬಾರು, ಚೆನ್ನಾಗಾಗಿತ್ತ ಅಂತ ಕೇಳಿದ್ರು. ಚೆನ್ನಾಗಾಗಿತ್ತು ಅಂತ ಸಡನ್ನಾಗಿ ಓಡಿ ಬಂದುಬಿಟ್ಟೆ ನಾನಂತೂ. ಸಾಂಬಾರು ಅರ್ಧ ಏನು 1/4 ಭಾಗ ಅಷ್ಟು ಇದೆ ಅಷ್ಟೇ. ಇವಾಗ ಅಷ್ಟು ಫುಲ್ ಹಿಂಗೋಗ್ಬಿಟ್ಟಿದೆ. 1 hour ಮೇಲೇ ಆಗಿಬಿಟ್ಟಿದೆ. ನೆನಪೇ ಇಲ್ಲ ನನಗೆ. ಅಮ್ಮ ಹೇಳ್ದಂಗೆ ನೆನಪಾಯ್ತು. ಇವತ್ತು ಇಂಥದ್ದೊಂದು ಇನ್ಸಿಡೆಂಟ್ ಆಗೋಯ್ತು. ಜೇಜಿದಾ? ಇನ್ನು ದೇವಸ್ಥಾನದ ಹತ್ರ ಬಂದ್ವಿ. ಫ್ರೆಶ್ ಅಪ್ ಆಗಿಬಿಟ್ಟು 5 kg ನಾನು ಅರ್ಕೆ ಮಾಡ್ಕೊಂಡಿದ್ದೆ. ಇನ್ನು ಇಲ್ಲಿ ಕೊಬ್ಬರಿನ ಏನಕ್ಕೆ ಸುಡ್ತಾರೆ ಅನ್ನೋದನ್ನು ಫಸ್ಟ್ ನಾನು ಹೇಳಿಬಿಡ್ತೀನಿ. ಸೊ ಇಲ್ಲಿ ಪ್ರತಿಯೊಬ್ಬರು ಅವ್ರು ಅಂದ್ಕೊಂಡಿರೋದು ನೆರವೇರಲಿ ಅನ್ನೋ ಕಾರಣಕ್ಕೆ ಕೊಬ್ಬರಿ ಸುಡ್ತಾರೆ. ಆದರೆ ಇಲ್ಲಿ ಹಿಂದಿಂದು ಏನಿದೆ ಅದನ್ನು ನಾನು ತಿಳ್ಕೊಂಡಿದ್ದೀನಿ. ಸೊ ನಮ್ಮ ತಿಪ್ಪೇರುದ್ರ ಸ್ವಾಮಿ ಏನಿದ್ದಾರೆ, ಸೊ ಅವರು ಒಂದಿನ ಕತ್ತಲಲ್ಲಿ ನಡ್ಕೊಂಬರ್ತಾಯಿದ್ರಂತೆ. ಆ ಟೈಮಲ್ಲಿ ಅವ್ರ ಪಕ್ಕದಲ್ಲಿ ಇರೋವಂಥವ್ರಿಗೆ ಅದು ಬೆಂಕಿದು ಏನು ಹೇಳ್ತಾರೆ, ಹಿಡ್ಕೊಂಡು ಬರ್ತಾರಲ್ಲ, ಪಂಜು ಅಂತಾರೆ ಅನ್ಸುತ್ತೆ. ಸೊ ಅದನ್ನು ತೊಗೊಂಡು ಬನ್ನಿ ಅಂತ ಹೇಳಿದಾಗ ಎಲ್ಲ ಕಡೆ ಅವ್ರು ಹುಡುಕ್ದಾಗ ಅದು ಸಿಗಲ್ಲಂತೆ. ಸೊ ಸಿಗದೇ ಇರೋ ಕಾರಣ ಅವರ ಭಕ್ತಾದಿಗಳು ದೇವಸ್ಥಾನಕ್ಕೆ ಯಾರು ಬರ್ತಿರ್ತಾರೆ ಅವ್ರು ಕೊಬ್ಬರಿನ ಹಿಡ್ಕೊಂಬರ್ತಿರ್ತಾರಂತೆ. ಸೊ ಆ ಕೊಬ್ಬರಿನ ಇಸ್ಕೊಂಡ್ಬಿಟ್ಟು ಅವರು ಅದನ್ನು ಸುಟ್ಟು ಆ ಬೆಳಕಲ್ಲಿ ನಡ್ಕೊಂಬರ್ತಾರಂತೆ. ಸೊ ಅವತ್ತು ಅವರು ಹೇಳ್ತಾರಂತೆ, ನನ್ನ ಸನ್ನಿಧಾನಕ್ಕೆ ಯಾರೆಲ್ಲ ಬರ್ತಾರೆ, ಸೊ ಅವ್ರ ಜೀವನದಲ್ಲಿ ಕೂಡ ಕೊಬ್ಬರಿ ಸುಡೋಕ್ಕೆ ಯಾರು ಬರ್ತಾರೆ, ಸೊ ಅಂಥವ್ರು ಎಲ್ಲರ ಜೀವನದಲ್ಲೂ ಕೂಡ ನಾನು ಬೆಳಕು ಹಾಕ್ತೀನಿ. ಸೊ ಅವರೆಲ್ಲರ ಜೀವನದಲ್ಲೂ ಕೂಡ ಅವ್ರು ಅಂದ್ಕೊಂಡಿರೋದು ನೆರವೇರಲಿ ಅನ್ನೋ ಕಾರಣಕ್ಕೆ ಸೊ ಅವರು ಆಶೀರ್ವಾದ ಮಾಡ್ತಾರಂತೆ. ಸೊ ಇದು ನಾನು ತಿಳ್ಕೊಂಡಿರೋ ಒಂದು ಕತೆ ಅಂತ ಹೇಳ್ಬೋದು. ಇನ್ನು ಬೇರೆ ಏನು ಕಾರಣ ಇದೆ ನನಗೆ ಗೊತ್ತಿಲ್ಲ, ಬಟ್ ನಾನು ತಿಳ್ಕೊಂಡಿರೋ ಕಾರಣ ಇದು. ಸೊ ಸುಮಾರಷ್ಟು ಜನ ಜಾತ್ರೆಗೆ ಲಕ್ಷಾಂತರ ಜನ ಬಂದಿದ್ದರು. ಆದರೆ ದೇವಸ್ಥಾನದ ಹತ್ರ ಸುಡೋದಕ್ಕೆ ಅವಕಾಶ ಇರಲಿಲ್ಲ. ಯಾಕೆ ಅಂದರೆ ತುಂಬ ಗಲೀಜಾಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು ಅವಕಾಶ ಇರಲಿಲ್ಲ. ಬೇರೆ ಕಡೆ ಅದಕ್ಕೆ ಅರೇಂಜ್ ಮಾಡಿದರು. ಸರಿ ಆಯಿತು ಅಂದ್ಬಿಟ್ಟು ನಾವು ಅವಾಗ ಹೋಗೋಣ ಅಂತ ಎಷ್ಟು ಅಂದ್ಕೊಂಡ್ವಿ, ಬಟ್ ಆಗಲಿಲ್ಲ. ಇನ್ನು ಅದಾದಮೇಲೆ ಮತ್ತೆ ಒಂದು 3-4 ಡೇಸಿಂದ ತುಂಬ ಟ್ರೈ ಮಾಡ್ತಾಯಿದ್ದೀವಿ. ಫುಲ್ಲು ಗುಡುಗು ಸಿಡ್ಲು ಮಳೆ, ಗಾಳಿ, ಸಿಕ್ಕಾಪಟ್ಟೆ ಗಾಳಿ. ಸೊ ಅದನ್ನು ನೋಡಿಬಿಟ್ಟೇ ಇನ್ನು ಹೋದ್ರೂ ವೇಸ್ಟು, ನಮಗೆ ಸುಡೋಕ್ಕಾಗಲ್ಲ ಅಂಥೇಳಿ ಇವತ್ತಾದ್ರೂ ನಾನು ಬೇಡ್ಕೊಂಬಿಟ್ಟೆ, ಇವತ್ತಾದರೂ ಸುಡೋ ಥರ ಆಗ್ಲಪ್ಪ ಅಂತ ಅಂದ್ಕೊಂಡೆ. ಸರಿ ಅಂದ್ಬಿಟ್ಟು ಹೆಂಗೋ ನಮ್ಮ ಪುಣ್ಯಕ್ಕೆ ಇವತ್ತು ಸ್ವಲ್ಪನೂ ಗಾಳಿ ಇರಲಿಲ್ಲ, ಬರೀ ಮಿಂಚು ಮಾತ್ರ ಬರ್ತಾಯಿತ್ತು ಅಷ್ಟೇ. ಇನ್ನೂ ಗುಡುಗ್ತಾಯಿತ್ತು, ಬಟ್ ಗಾಳಿ ಅಷ್ಟು ಇರಲಿಲ್ಲ. ಹೆಂಗೋ ನಮ್ಮ ಪುಣ್ಯ ಅಂತ ಹೇಳ್ಬೋದು. ಸೊ ಹಾಗಾಗಿ ಇವತ್ತು ಬಂದುಬಿಟ್ವಿ ಸುಡೋಣ ಅಂಥೇಳಿ 5 kg ನಾನು ಅರ್ಕೆ ಮಾಡ್ಕೊಂಡಿದ್ದೆ. ಇನ್ನು ಒಬ್ಬೊಬ್ಬರು ಒಂದೊಂದು ಥರ ನೋಡಿ ರಂಗೋಲಿ ಎಲ್ಲನೂ ಹಾಕ್ತಾಯಿದ್ದಾರೆ. ಸೊ ನಾವು ಸುಮ್ಮನೆ ನಾರ್ಮಲಾಗಿ ಹೋದ ವರ್ಷ ನಾನು ಸುಮ್ಮನೆ ಸುಟ್ಟಿದ್ದೆ ಅಷ್ಟೇ, ಬಟ್ ಅವಾಗ ನಂಗೆ ಗೊತ್ತಿರಲಿಲ್ಲ. ಆವಾಗ ತಿಳ್ಕೊಂಡ್ಬಿಟ್ಟು ನಾನು ಕೂಡ ಒಂದು ಅರ್ಕೆನ ಮಾಡ್ಕೊಂಡಿದ್ದೆ. 5 kg ಕೊಬ್ಬರಿನ ನಾನು ಅಂದ್ಕೊಂಡಿರೋದು ನೆರವೇರಿದ್ರೆ ನಾನು ಸುಡ್ತೀನಿ ಅಂಥೇಳಿ ಅಂದ್ಕೊಂಡಿದ್ದೆ. ಆ ಕೆಲಸ ನೆರವೇರಿದೆ. ಹಾಗಾಗಿ ಈ ವರ್ಷ ನಾನು ಸುಟ್ಟೆ. ಸೊ ತುಂಬಾ ಪವಾಡ ಇದೆ.
ಸೊ ಮನಸ್ಸಿಂದ ನಂಬಬೇಕು ಅಷ್ಟೇನೆ. ಸೊ ಹಬ್ಬದ ದಿನನೇ ಇದು ಒಂದು ಆಗಿಬಿಡಲಿ ಅಂಥೇಳಿ ನಾನು ಈ ಕೆಲಸ ಕೂಡ ಮಾಡಿದೆ. ಒಂಥರ ಖುಷಿ ಅನಿಸ್ತು. ಹಬ್ಬದ ದಿನ ಎಲ್ಲನೂ ಚೆನ್ನಾಗೇ ಸಾಕ್ತು ಅಂತ ಹೇಳ್ಬೋದು. ಯಾವುದೂ ಕೂಡ ಒಂಥರ ಮನಸ್ಸಿಗೆ ಬೇಜಾರು ಆ ಥರ ಏನೂ ಅನ್ನಿಸ್ಲಿಲ್ಲ. ಇನ್ನು ಕೊಬ್ಬರಿ ಅಂತೂ ನಿಜವಾಗ್ಲೂ ಜಸ್ಟು ಹಚ್ಚಿದ ತಕ್ಷಣ ಕರ್ಪೂರ ತೊಗೊಂಬಂದು ಹಚ್ಚಿದ ತಕ್ಷಣ ಎಷ್ಟು ಚೆನ್ನಾಗಿ ಹತ್ಕೋತು ಅಂದರೆ ಸಖತ್ ಖುಷಿ ಆಯಿತು. ಇನ್ನು ಇಲ್ಲಿ ಕೊಬ್ಬರಿ ಎಲ್ಲ ಸುಟ್ಬಿಟ್ಟು ನಾವು ಪ್ರತಿಯೊಂದು ಹಬ್ಬನೂ ಕೂಡ ನಾವು ಊರಲ್ಲಿ ನಮ್ಮ ಅತ್ತೆ ಮನೇಲಿ ಮಾಡೋದು. ಸೊ ಈ ಸಲ ನಾನು ಇಲ್ಲೇ ಮನೇಲಿ ಮಾಡಿಕೊಂಡು ಪೂಜೆ ಎಲ್ಲ ಮುಗಿಸ್ಕೊಂಡು ಮಾತಾಡ್ಸ್ಕೊಂಬರೋಣ ಅಂಥೇಳಿ ಊರಿಗೆ ಹೊರಟ್ವಿ.